ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನುತಾಸ್ ಕುಕ್ಕಿಂಗ್. ಇವತ್ತು ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋದು ತೋರಿಸ್ತಾ ಇದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು: 70 ಗ್ರಾಮ್ ಬ್ಯಾಡಗೆ ಮೆಣಸು, 1.5 ಸ್ಪೂನಷ್ಟು ಅರಿಶಿಣ ಪುಡಿ, 1/2 ಕಪ್ಪು ಧನಿಯಾ ಬೀಜ, 1 ಕಪ್ಪು ಕರ್ಬೇವಿನ ಸೊಪ್ಪು, ಆಮೇಲೆ 2 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಚಕ್ಕೆ, ಒಂದು 20 ಏಲಕ್ಕಿ, ಒಂದು ಸ್ವಲ್ಪ ಲವಂಗ, ಒಂದು ಅರ್ಧ ಗ್ಲಾಸಷ್ಟು ಕೊಬ್ಬರಿ ಎಣ್ಣೆ. ಮಾಡುವ ವಿಧಾನ ತೋರಿಸ್ತೀನಿ. ಹಾಗೆ 1 ಸ್ಪೂನ್ ಕಾಳುಮೆಣಸು ತೊಗೊಳ್ಳಿ, ತೋರ್ಸೋಕ್ಕೆ ಮರ್ತೋಗಿದ್ದೆ. 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆ ಬ್ರೌನ್ ರೆಡ್ ಆಗೋ ತನಕ ಹುರ್ಕೊಳ್ಳಿ, ಕೆಂಪಾಗೋ ಗಂಟ. ಕಾಳುಮೆಣಸು, ಸ್ವಲ್ಪ ಕೆಂಪಾಳ ಹುರ್ಕೊಳ್ಳಿ. ನೋಡಿ ಹೇಗೆ ಕೆಂಪಾಗಿದೆ. ಇವಾಗ ಧನಿಯಾ ಹಾಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ಬ್ಯಾಡಗೆ ಮೆಣಸು ಹಾಕ್ತಾರೆ. ಚಟಾಪಟ ಅನ್ನ. ಇವಾಗ ಬ್ಯಾಡಗೆ ಮೆಣಸು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಇದಕ್ಕೆ 1-2 ಸ್ಪೂನ್ ಅಷ್ಟು ಜೀರಿಗೆ. ಲಾಸ್ಟಿಗೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಎಲ್ಲ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ನೋಡಿ, ಈ ಥರ ಆಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ ಪೌಡ್ರು ಹೇಗಾಗಿದೆ ಅಂತ ತೋರಿಸ್ತೀನಿ. ಇವಾಗ ಏನೇನು ಸಾಮಗ್ರಿಗಳೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ರುಬ್ತಾ ಇದ್ದೀನಿ. ಇವಾಗ ಹೇಗೆ ಬಂದಿದೆ ಅಂತ. ವಾವ್, ಸಕ್ಕತ್ತಾಗಿ ಬಂದಿದೆ. ಈ ಫೈನ್ ಪೌಡ್ರ್ ಥರ ಮಾಡ್ಕೋಬೇಕು. ಈ ಥರ ನೋಡಿ ಹೇಗೆ ಬಂದಿದೆ ಅಂತ. ಇವಾಗ ಏನು ನಾವು ರುಬ್ಕೊಂಡಿದ್ದೀವಿ ಪೌಡ್ರನ್ನ, ಇದು 3-4 ಸಲ ಮಾಡ್ಬೋದು ಬಿಸಿಬೇಳೆ ಬಾತ್. ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.